ಚಿತ್ತಪಟ್ಟಿ ದ್ಯಾಮವ್ವನ ಬಲ್ಯಕ್ಕೆ ಯಾರು ಸಿರಿತನ ಕೇಳಿಲ್ಲ. ಇಲ್ಲೇ ಯಾಕೆ ಬಂದು ಕೇಳದ ಅಂದ ಕೂಡ್ಲೇನೆ ಹೌದು ಅವನ ಸಿರಿತನ ಯಾರು ಕ್ವಾಣಗನೂರು ಕರೆಸಿದ್ ಕಳೆದಿದ್ದ. ಹೌದು ಕಳೆದಿದ್ದ. ಅವನ ಬಲ್ಯಕ್ಕೆ ಹೋಗಿ ಕೇಳಿದಾಗ ಸಿಕ್ಕದ ಅಂತೇಳಿ ನನಗೆ ಇಷ್ಟು ಗೊತ್ತದ ಅಂತೇಳಿ ಹೇಳಿ ನಾನು. ಹೌದು ನಾವ್ ಹೇಳೇವಿ. ಇದಕ್ ಬಿಟ್ರ ಅನ್ಸರಿ ಇಲ್ಲ. ಹೌದು ಇದಕ್ ಬಿಟ್ರ ಅನ್ಸರಿ ಇಲ್ಲ. ಕಲ್ಯಾಣ ಪಟ್ಟಣದೊಳಗ ಎಲ್ಲಿ ಕಲಬುರಗಿ ಒಳಗ ಹೌದು ಸುಗ್ಗಲ ದೇವಿ ಅಂತೇಳಿ ಒಬ್ಬಕ್ಕೆ ಹೆಣ್ಣು ಮಗಳಿದ್ಳು. ಇದ್ಳು ಬಹಳ ರೂಪ ಉಳ್ಳುವಂತವಳಾಗಿದ್ಳು. ಆ ಹೆಣ್ಣು ಮಗಳ ಮ್ಯಾಗ ಒಬ್ಬ ಕಾಮುಕ ಕಣ್ಣಿಟ್ಟ. ಹೌದು ಕಣ್ಣಿಟ್ಟ. ದಿನಾಲು ಆಕಿ ಹೋಗೋದು ಬರೋದು ನೋಡ್ತಿದ್ದ. ಹೌದು ಒಂದ್ ದಿವ್ಸ ಒಬ್ಬಾಕಿನೇ ಹೋಗುವಂತ ಸಮಯದೊಳಗ ಅಡ್ಡಗಟ್ಟಿ ಬಂದು ಆಕಿನ ಸೆರಗ ಹಿಡದ. ಹೌದಪ್ಪ ಹೌದು. ಯಾರ್ದು? ಸುಗ್ಗಲ ದೇವಿದು. ಹೌದು ಹಿಡ್ದ. ಸುಗಲಾದೇವಿದು ಹಿಡದ. ಹೌದು ಅವಾಗ ಕಲಬುರಗಿ ಕಡೆಗೆ ಶರಣ ಬಸವೇಶ್ವರನ ಕಡೆಗೆ ಹೌದು ಯಪ್ಪ ನನ್ನ ಮಾನ ನನ್ನ ಶೀಲ ಕಾಪಾಡೋದು ನಿನ್ನ ಕೈಯಾಗದ ಅಂದ ಕೂಡಲೇನೆ ಹೌದಪ್ಪ ಹೌದು ಆ ಕಾಮುಕನ ಗಂಡಸ್ತನೇ ಹೋಯ್ತು. ಹೌದು ಏನಾಯ್ತು? ಗಂಡಸ್ತನೇ ಹೋಯ್ತು. ಗಂಡಸ್ತನೇ ಹೋಯ್ತು. ಅವಾಗ ತನ್ನ ಮನೆಗೆ ಬಂದ. ಹೌದು ತನ್ನ ಮನೆಗೆ ಬಂದು ವಿಚಾರ ಮಾಡ್ತಾನ. ಏನತ್ತ? ಆ ಹೆಣ್ಣು ಮಗಳು ಕಲಬುರಗಿ ಶರಣ ಬಸವೇಶ್ವರನ ಕಡೆಗೆ ಮುಖ ಮಾಡಿ ಹೌದು ನೀನೇ ನನ್ನ ಮಾನ ಪ್ರಾಣ ಎಲ್ಲ ಕೈಯವ ನೀನೇ ಅಂತೇಳಿ ಆ ಕಡೆ ಮುಖ ಮಾಡಿ ಹೇಳಿದಾಗ ನನ್ನ ಗಂಡಸ್ತನೇ ಹೋಗ್ಯದ. ಹೌದೌದು ನನ್ನ ಗಂಡಸ್ತನ ಅವ್ರ ಬಲಿಯಕ್ ಹೋದ್ರ ಬರ್ತಿರ್ಬೇಕು ಅಂತ ಹೇಳಿ ಆ ಕಲಬುರಗಿಗೆ ಬಂದು ಶರಣ ಬಸವೇಶ್ವರ ಪಾದಿಗೆ ಬಿದ್ದತಾನ. ಹೌದೌದು ಏನಂತ? ಯಪ್ಪಾ ನನ್ನ ಕೆಟ್ಟ ಕೆಲಸದಿಂದ ನನ್ನ ಕೆಟ್ಟ ಕೆಲಸದಿಂದ ನನಗ ಗಂಡಸ್ತನೇ ಹೋಗ್ಯಾದ. ನನಗ ತಿರುಗಿ ನನ್ನ ಗಂಡಸ್ತನ ಕೊಡು ಭಗವಂತ ಅಂದ ಕೂಡಲೇ ನಮಗ ಕಲಬುರಗಿ ಶರಣ ಬಸವೇಶ್ವರ ಹೇಳ್ತಾನ. ಏನ್ ಹೇಳ್ತಾನ ಅಂತ ಕೇಳಿದ್ರ, ನೀ ಎಲ್ಲಿ ಕಳ್ಕೊಂಡಿದ್ ನೋಡು. ಹೌದು ಅಲ್ಲೇ ಹುಡುಕು ಸಿಗುತ್ತದ ಅಂತ ಹೇಳ್ದ. ಎಲ್ಲಿ ಭಗವಂತ ಬಿಚ್ಚಿ ಹೇಳಂದ ಕೂಡಲೇನೆ ಆ ಯಾವ ಹೆಣ್ಮಗಳು ಶರಣ ಹಿಡಿದು ಜೊಕ್ಕಿದ್ ನೋಡು ಆಕಿನ ಕಾಲಿಗೆ ಹೋಗಿ ಬೀಳು, ನಿನ್ನ ಗಂಡಸ್ತನ ತಿರುಗಿ ಬರ್ತದ ಹೇಳ್ದ. ಯಾರು? ಕಲಬುರಗಿ. ಯಾಕಾಗಲತ್ತೇಳಿ ಆ ಸುಗಲಾದೇವಿ ಕಾಲಿಗೆ ಬಂದು ಆ ಕಾಮಕ್ಕ ಕಾಲ ಬಿದ್ದ. ಆ ಮೊದಲು ಇದ್ದಿರ್ತಕ್ಕಂಥ ಗಂಡಸ್ತನ ಅವನಿಗೆ ತಿರುಗಿ ಬತ್ತು. ಹೌದಪ್ಪ ಹೌದು. ಇದೇ ಯಾಕೆ ಮಾತು ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ, ಯಾಕ ಎಲ್ಲಿ ಕಳ್ಕೊಂಡಾರ ನೋಡು ಅಲ್ಲೇ ಹುಡುಕಾಡಿದ್ರೆ ಸಿಗುತ್ತದ ಅಂತೇಳಿ ಹಿಂಗ ಹೇಳ್ಯಾರ. ಹೇಳ್ತೀವಿ ನಾವು. ಹೌದು ಅದರ ಸಲುವಾಗಿ ಇಲ್ಲೇ ಕಳ್ದಾನ. ಅವ್ರ ಬಲಿಯಕ್ ಹೋಗಿ ಸಿರಿತಾನ ಕೇಳಿದ್ರ ಅವ ಹ್ಯಾಂಗ ಕೊಡ್ತಾನ ಅಂತ ಹೇಳಿ ನಮ್ದು ವಾದ ಐತಿ. ಹೌದೌದು ಅದಕ್ಕೆ ಇರ್ಲಿ ಮತ್ತ ತಿರುಗಿ ಎರಡು ಪ್ರಶ್ನೆ ಕೇಳ್ಯಾರ ಅವ್ರು. ಏನ್ರಿಪ್ಪ? ಏನ್ ಕೇಳ್ಯಾರ ಅಂತ ಕೇಳಿದ್ರ, ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲಿ ಹಾಲು ಧರಣಿಗೆ ಬಿದ್ದಾಗ ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದು ಮಾಡಿದಳು. ಜೀವಕ ತುಂಬದ ಆಗ್ಲಿಲ್ಲ. ಪರಮೇಶ್ವರ ಬಂದು ಕೇಳ್ತಾನ, ಏನತ್ತ? ಪಾರ್ವತ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದೆಲ್ಲ ಯಾಕೆ ಮಾಡಿದ ಕೇಳ್ದ. ಅವಾಗ ಪರಮೇಶ್ವರಗ ಪಾರ್ವತ ದೇವಿ ಹೇಳ್ತಾಳ, ಏನ್ರಿ? ಪತಿನಾಥ ಪತಿದೇವ ಹೌದು ಇವು ಎರಡೂ ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ. ಹೌದಪ್ಪ ಹೌದು. ಜೀವಕಳ ತುಂಬು ಶಕ್ತಿ ನನ್ನ ಬಲಿಯಕ್ಕಿಲ್ಲ, ಇವಕ್ ಜೀವಕಳ ತುಂಬು ಒಂದು ಮತ ಬೆಳಿಲ್ಲ ಅಂತ ಹೇಳಿದ್ರು. ಹೇಳಿದ್ರು. ಅವಾಗ ಪರಮೇಶ್ವರ್ ಹೇಳ್ತಾನ, ಏನತ್ತ? ಪಾರ್ವತ ದೇವಿ ಇನ್ನ ಒಂದು ಗೊಂಬಿ ಮಾಡು, 3 ಗೊಂಬಿಗೆ ಜೀವಕಳ ತುಂಬುತ್ತೀನಿ ಅಂತ ಹೇಳ್ದ. ಹೌದು. ಇನ್ನ ಒಂದು ಗೊಂಬಿ ಮಾಡಿದ್ರು. ಆ ಗೊಂಬಿಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು. ಯಾರಿಪ್ಪ ಅವರು? ಅವನೇ ತಿಪ್ರೇಶ್ವರ ಅರಸ. ಹೌದು. ಇನ್ನು ಒಂದು ಹೆಣ್ಣು ಗೊಂಬಿಗೆ ಒಂದು ಗಂಡು ಗೊಂಬಿಗೆ ಜೀವಕಳ ತುಂಬಿ ಅವ್ರಿಗೆ ಎಲ್ಲಿ ಬಿಟ್ರು? ಜಾಗ್ರತ ಪೂರ ಸೀಮೆಯಾಗಿ ಬಿಟ್ರು. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. ಇದ್ರೊಳಗ ಕಡಿ ಹುಟ್ಟ ಉಂಡಾಡು ಪದಮಗೊಂಡ. ಹೌದು. ಉಂಡಾಡು ಪದಮಗೊಂಡ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಹೌದು. ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋದಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ, ದೇವರಾಯನ ಹೊಟ್ಟಿಲೆ ದೂಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬುರಾಯ. ಹೌದಾ? ಸೈರಿಕ ಬಂಬುರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕಪರಾಯ, ಜಕರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ಅಂತ ಕೇಳಿದ್ರ, ಏಳು ತಲೆ ಹಿಡಿದು ಹಿಂಗ ಸಂತತಿ ಬೆಳಕೊತ ಬಂದಾದ. ಕರಿಗೌಡ, ಕೆಂಚಗೌಡ ಅಂತೇಳಿ ಇವ್ರಿಗೆ ಗೌಡ್ರ ಅಂತೇಳಿ ಯಾಕೆ ಕರೆದ್ರು? ಹೌದು ಕೇಳ್ಯಾರ.
ಅನ್ನುವಂತ ಮಾತು ಕೇಳ್ಯಾರ. ಕೇಳ್ಯಾರಲ್ರಿಪ್ಪ. ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಯಾನ ಮಾತ? ಗಣಿಗೋಲದ ಮಹಾರಾಜ ಹಾ ಒಂದು ಮಾಯದ ಹೌದು ಕಟ್ಸಿದ. ಹೌದಾ? ಮಾಯದ ಹೌದು ಕಟ್ಸಿದ, ಅದಕ್ಕೊಂದು ತೂತು ಬಿಟ್ಟಿದ. ಹೌದು. ಆ ಮಾಯದ ಹೌದು ಯಾರು ತುಂಬುತ್ತೀರ್ ನೋಡು, ಅವರಿಗೆ ಅರ್ಧ ರಾಜಕೀಯ ಕೊಡ್ತೀನಿ, ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೇಳಿದ ಮಹಾರಾಜ. ಯಾರು? ಗಣಗೋಲದ ಮಹಾರಾಜ. ಹೌದು. ಎಲ್ಲಾ ರಾಜ್ಯರು ಬಂದು ಆ ಹೌದಿಗೆ ನೀರ್ ಹಾಕ್ತಿದ್ರು. ಆ ಹೌದಿನಾಗ ಇರ್ತಕ್ಕಂತ ನೀರೆಲ್ಲ ಆ ಪಾಸ್ ಆಗಿ ಹೋಗ್ತಿದ್ದು ತೂತಿನಿಂದ, ಆ ತೂತ್ ಮುಖಾಂತರ ಹೌದು ಹೋಗ್ತಿದ್ದು. ಹೌದು. ಅದೇ ಏರಿಯಾದಾಗ ಯಾರಪ್ಪ ಅಂತ ಕೇಳಿದ್ರು, ಸೈರಿಕ ಬೊಂಬರಾಯಿ ಕಿಲಾರ್ ಮೈಸ್ತಿದ್ದ. ಹೌದು. ಕಿಲಾರ್ ಮೈಸ್ತಿದ್ದ. ಆ ನೀರೇ ತುಂಬುತ್ತೇನೋ ಅಂತೇಳಿ ಕೇಳಿದಾಗ ನಾ ತುಂಬುತ್ತೀನಿ ಅಂತ ಹೇಳ್ದ. ಹೌದು. ಯಾರು? ಸೈರಿಕ ಬಂಬುರಾಯ. ಹಂಬುರಾಯ. ಆ ಸೈರಿಕ ಬಂಬುರಾಯ ತುಂಬಲಕತ್ತ, ಎಷ್ಟು ತುಂಬಿದ್ರು ಕೂಡ ನೀರ್ ಪಾಸ್ ಆಗಿ ಹೋಗ್ಲಕತ್ತು. ಹೌದು. ಭಗವಂತ ನಾ ತುಂಬುತ್ತೀನಿ ಅಂತೇಳಿ ಇಲ್ಲಿ ಬಂದೀನಿ, ಹೌದಾ? ನೀನೇ ಕಾಪಾಡು ಅಂದ ಕೂಡಲೇನೆ ಆ ಸೊನಾರಿಸಿದ ಏನ್ ಮಾಡೋದು ಕೇಳಿದ್ರ, ಆ ತೂತಿಗೆ ಕಪ್ಪಾಗಿ ಬಂದು ಕೂತ. ಏನು? ಸೊನಾರಿಸಿದ್ದ ತೂತಿ. ಸೊನಾರಿಸಿದ್ದ ಕಪ್ಪಾಗಿ ಆ ತೂತಿಗೆ ಬಂದು ಕೂತ. ಹೌದು. ಆ ಮ್ಯಾಲ ಸೈರಿಕ ಬಂಬುರಾಯ ಹೌದು ತುಂಬದ. ಆ ಗಣಿಗೋಲದ ಮಹಾರಾಜ ಅರ್ಧ ರಾಜ್ಯ ಕೊಟ್ಟು ತನ್ನ ಮಗಳಿಗೆ ಕೊಟ್ಟು ಸೈರಿಕ ಬಂಬುರಾಯನ ಸಂಗಟ ಲಗ್ನ ಮಾಡ್ದ. ಅಲ್ಲಿದಿಂದ ಅವನಿಗೆ ಹುಟ್ಟಿರ್ತಕ್ಕಂತ ಮಕ್ಕಳೇ ಕರಿಗೌಡ, ಕೆಂಚಗೌಡ. ಗೌಡಿಕೆ ಬತ್ತಿ ಊರಿಗೆ. ಅಲ್ಲಿದಿಂದ ಗೌಡಿಕೆ ಬಂದಾದ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ್ ಅನುಸಾರ ಹಿಂಗ ಕುಲ್ಲ. ಹಿಂಗ್ ಕುಲ್ಲ ಐತಿ. ಹೌದು. ಇದೇನ್ ನಾನು ಬಾಯಿ ತೋಡಿ ಹೇಳಕತ್ತಿಲ್ಲ, ಅಡಿಯಪ್ಪ ಮಾರಾಯರು ಬರ್ದಿರ್ತಕ್ಕಂತ ಪುಸ್ತಕದೊಳಗೆ ಹಿಂಗೈತಿ, ಲೇಖದೊಳಗ ಐತಿ. ಸೈರಿಕ ಬಂಬುರಾಯ ಆ ಸೈರಿಕ ಬಂಬುರಾಯ ಹೌದು ತುಂಬುವಂತ ಸಮಯದೊಳಗ ಸೊನಾರಿಸಿದ್ದು ಬಂದು ಕಪ್ಪಾಗಿ ಆ ತೂತಿಗೆ ಕೂತಾನ. ಹೌದು. ಹೌದು. ಕಪ್ಪಾಗಿ ತೂತಿ ಕೂತಾಗ ಅವಾಗ ಹೌದು ತುಂಬ್ಯಾದ. ಅಲ್ಲಿದಿಂದ ಶ್ರೀಮಂತಿಗೆ ಬಂದದ, ಅಲ್ಲಿದಿಂದ ಗೌಡಿಕೆ ಬಂದದ. ಅದ್ರ ಸಲುವಾಗಿ ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪರಾಯ ಇವ್ರಿಗೂ ಗೌಡ್ರ ತಿಳ್ಕರದಾರ. ಹೌದು. ಹೌದು. ಅಲ್ಲಿದಿಂದ ಗೌಡಿಕೆ ಬಂದದ ಅಂತಕ್ಕಂಥದ್ ಮಾತ ಹೇಳಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಷ್ಟು ಗೊತ್ತೈತಿ? ಕುಲ್ಲ ಕುಲ್ಲ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಯಥಾ ಪ್ರಕಾರ ಒಂದು ಖ್ಯಾಲಿ ಆಡಿ ಹೌದು ನಮ್ಮ ಉಭಯ ತಂಡದವ್ರಿಗೆ ಪಾಳೆ ಕೊಡೋಕತ್ತ ಮುಂಚಿತವಾಗಿ ಒಂದು ಖ್ಯಾಲಿ ಆಡಿ ಅವರು ಕೂಡ ಮಂಗಳಾರತಿ ಮಾಡ್ತಾರ.